ಇನ್ನು ನಟ ಯಶ್ ಮಾವನ ಮನೆ ಮೇಲೂ ಕೂಡ ಐಟಿ ದಾಳಿ ನಡೆಸಿದ್ದು ಇಂದು ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ರಾಧಿಕಾ ಪಂಡಿತ್ ತಂದೆ ಕೃಷ್ಣ ಪ್ರಸಾದ್ ಮನೆ ಕೆಲ ಹೊತ್ತಿನಲ್ಲೇ ಐಟಿ ಅಧಿಕಾರಿಗಳು ಆಗಮನವಾಗುವಂತ ಸಾಧ್ಯತೆ ಇದೆ. ತಡರಾತ್ರಿ ನಟ ಯಶ್ ಮಾವನ ಮನೆಗೆ ಬಂದು ಹೋಗಿರೋ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ನಟಿ ರಾಧಿಕಾ ಪಂಡಿತ್ ಕೂಡ ಅಲ್ಲೇ ಇದ್ದಾರೆ. ಅವರ ಮಗುವಿನ ಲಾಲನೆ ಪಾಲನೆಯಲ್ಲಿ ನಿರತರಾಗಿದ್ದಾರೆ. ನಟ ಯಶ್ ಕೂಡ ತಡರಾತ್ರಿ ರಾಧಿಕಾ ಪಂಡಿತ್ ತಂದೆ ಕೃಷ್ಣ ಪ್ರಸಾದ್ ಅವರ ಮನೆಗೆ ಬಂದು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಲ್ಲೂ ಕೂಡ ಪರಿಶೀಲನಾ ಕಾರ್ಯ ಮುಂದುವರಿಯುತ್ತೆ. ಅಲ್ಲಿ ಸಿಗುವಂತಹ ದಾಖಲೆ ಪತ್ರಗಳ ಒಂದು ವಿಚಾರಣೆ ಆಗಿರಬಹುದು, ಹಾಗೆ ಅಲ್ಲಿನ ಒಂದಷ್ಟು ಅಲ್ಲಿ ಏನೇನು ಸಿಗಬಹುದು ಕಡತಗಳನ್ನು ವಶಪಡಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಅಲ್ಲೂ ಕೂಡ ಮುಂದುವರೆದಿದೆ. ಸೊ ಅಲ್ಲಿ ರಾಧಿಕಾ ಪಂಡಿತ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆ ದಾಖಲಾತಿಗಳ ಬಗ್ಗೆ ಅವರನ್ನ ಕೂಡ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ರಾಧಿಕಾ ಪಂಡಿತ್ ಅವರ ತಂದೆ ಮನೆಯ ಮೇಲೂ ಕೂಡ ಈ ಒಂದು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅಧಿಕಾರಿಗಳು ಭೇಟಿ ನೀಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಏನಿದೆ ಡೀಟೇಲ್ಸ್ ಶ್ರೀಧರ್? ಎಸ್ ಲಿಖಿತ, ಈಗಾಗಲೇ ರಾಧಿಕಾ ಪಂಡಿತ್ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳು ಬಂದಾಗಿದೆ. 3 ಜನ ತಂಡ ಬಂದು ಈಗಾಗಲೇ ಮತ್ತೆ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದೆ. ಒಟ್ಟಾರೆ ಒಂದು ಇಡೀ ಯಶ್ ಫ್ಯಾಮಿಲಿ ಐಟಿ ಪರಿಶೀಲನೆಗೆ ಸಿಲುಕಿಕೊಂಡಿದೆ ಅಂತ ಹೇಳ್ಬೋದು ಲಿಖಿತ. ನಿನ್ನೆ ತಡರಾತ್ರಿ ಒಂದು ಮಾಹಿತಿ ಪ್ರಕಾರ 11:30 ತನಕನೂ ಕೂಡ ಪರಿಶೀಲನೆ ಆಗಿದೆ ಅಂತ, ಇನ್ನೊಂದು ಮಾಹಿತಿ ಪ್ರಕಾರ 3 ಗಂಟೆ ತನಕನೂ ಪರಿಶೀಲನೆ ಆಗಿದೆ ಅಂತ. ಈಗ ಮತ್ತೆ ಪರಿಶೀಲನೆ ಮುಂದುವರೆದಿದೆ ಲಿಖಿತ. ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಇನ್ನು ಎಷ್ಟು ಮಟ್ಟಿಗೆ ಪರಿಶೀಲನೆ ಆಗುತ್ತೆ, ಇನ್ನು ಐಟಿ ಅಧಿಕಾರಿಗಳಿಗೆ ಇನ್ನೇನೇನು ಅವರು ಪರಿಶೀಲನೆಯಲ್ಲಿ ಅಥವಾ ಏನೇನು ಯೋಜನೆಗಳು ಹಾಕೊಂಡ್ ಬಂದಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಲಿಖಿತ. ಕಳೆದ 3 ತಿಂಗಳಿನಿಂದ ಏನ್ ಐಟಿ ಅಧಿಕಾರಿಗಳು ಏನು ಪರಿಶೀಲನೆಗೆ ಅಂತ ಹೇಳಿ ದಾಳಿಗೆ ಅಂತ ಹೇಳಿದ್ದಾರೆ, ಕಳೆದ 3 ತಿಂಗಳಿಂದ ಎಲ್ಲರನ್ನೂ ಕೂಡ ವಾಚ್ ಮಾಡ್ತಾ ಇದ್ರು, ಎಲ್ಲರನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಅದರ ಪ್ರತಿಫಲವೇ ನಿನ್ನೆಯಿಂದ ನಡೀತಾ ಇರುವಂತಹ ಒಂದು ಐಟಿ ರೈಡ್ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮಾಹಿತಿಗಾಗಿ ಶ್ರೀಧರ್.